ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಬನ್ನಿ ನಾವು ಇಂದು ರುಚಿಕರವಾದ ಪರಂಗಿಕಾಯಿನ ಪಲ್ಯವನ್ನು ತಯಾರಿಸೋಣ. ಇದು ತುಂಬ ರುಚಿಕರವಾದದ್ದು ಹಾಗೂ ಆರೋಗ್ಯಕರವಾದ ಒಂದು ಪದಾರ್ಥ. ಇದಕ್ಕೆ ನಾನು ಒಂದು ಪರಂಗಿಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಚಿಪ್ಪೆ ತೆಗೆದು ತುರಿದಿಕೊಂಡಿದ್ದೀನಿ. ಓಕೆನಾ. ಇದು ತುರಿದಿರೋ ಪರಂಗಿಕಾಯಿ ಜೊತೆಗೆ ನಮಗೆ ಬೇಕಾಗಿರೋದು ತೆಂಗಿನಕಾಯಿ ತುರಿ. ಅದನ್ನು ಚೆನ್ನಾಗಿ ತುರ್ಕೊಂಡು ಒಂದು ಕಡೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವು ಎಲ್ಲ ಸ್ವಲ್ಪ ಸ್ವಲ್ಪ. ಆಮೇಲೆ ಅರಿಶಿನ ಪುಡಿ ಹಾಗೂ ಉಪ್ಪು ಬೇಕು. ಇವಾಗ ನಾವು ಪರಂಗಿಕಾಯಿ ತುರಿದಿಕ್ಕಿದ್ದೀವಲ್ಲ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರ ಜೊತೆಗೆ ತೆಂಗಿನಕಾಯಿಯನ್ನು ಕೂಡ, ಹಾಗೆ ಉಳಿದಿರುವ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದು ಮೂರನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ. ಓಕೆ. ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಉಪ್ಪು ಮತ್ತು ಅರಿಶಿನದ ಹುಡಿಯನ್ನು ಇದ್ರ ಜೊತೆ ಹಾಕ್ಕೊಂಡು ನಾವು ಕೈಯಲ್ಲಿ ಚೆನ್ನಾಗಿ ಬೆರೆಸ್ಕೊಬೇಕು. ಉಪ್ಪು ನಿಮಗೆ ರುಚಿ ತಕ್ಕಂಗೆ ಹಾಕ್ಕೊಳ್ಳಿ. ಇಷ್ಟೇ ನಮಗೆ ಬೇಕಾಗಿರೋದು. ಇದನ್ನು ಚೆನ್ನಾಗಿ ಕೈಯಲ್ಲಿ ನೀವು ಬೆರೆಸ್ಕೊಳ್ಳಿ. ಓಕೆ. ಎಲ್ಲ ಕಡೆಗೂ ಆ ಉಪ್ಪು, ಅರಿಶಿನ, ಕಾಯಿ ತುರಿದಿರೋದು ಎಲ್ಲ ಕಡೆ ಚೆನ್ನಾಗಿ ಬೆರಿಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಮೆಣಸಿನ್ಕಾಯಲ್ಲಿ ಇರುವ ಖಾರ ಪಲ್ಯದಲ್ಲಿ ಸ್ವಲ್ಪ ಬರೋಕ್ಕೋಸ್ಕರ ಲೈಟಾಗಿ ಒಂದ್ಸಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಥರ ಚೆನ್ನಾಗಿ ಆದಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬಾಣಲಿ. ಓಕೆನಾ. ಪಲ್ಯ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಎಣ್ಣೆ ಒಯ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಸನ್ಫ್ಲವರ್ ಆಯಿಲ್. ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸಾಸಿವೆ ಸಿಡಿದ ಮೇಲೆ ನಾವು ಈ ಮಿಕ್ಸ್ ಮಾಡಿ ಮಡಗಿದ್ದೀವಲ್ಲ ಪಲ್ಯದ ಕೂಟು, ಅದು ಇದರೊಳಗಡೆ ಹಾಕ್ಕೊಳ್ಳಿ. ಸೊ ಆ ಎಣ್ಣೆ ಜೊತೆಗೆ ಎಲ್ಲ ಕಡೆಯಿಂದನೂ ಮಿಕ್ಸ್ ಮಾಡಿ. ಓಕೆನಾ. ಆಮೇಲೆ ಇದು ಕುಕ್ ಆಗೋಕ್ಕೆ ಜಸ್ಟ್ 5 ಮಿನಿಟ್ಸ್ ಸಾಕು. ಯಾಕಂದರೆ ಜಾಸ್ತಿ ಬೇಯೋದು ಬೇಕಾಗಿಲ್ಲ. ನೋಡಿ, ಇದೊಂದ್ಸಲಿ ಮುಚ್ಚಿಕೆ 5 ನಿಮಿಷ ಆದಮೇಲೆ ಪಲ್ಯ ರೆಡಿ. ಹೆಲ್ತಿ ಫುಡ್ಡು. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನಿಮ್ಮ ಮನೇಲಿ ಒಂದ್ಸಲಿ ಮಾಡಿ. ತುಂಬ ಒಳ್ಳೆಯದು. ರುಚಿಕರವಾದ ಪರಂಗಿಕಾಯಿ ಪಲ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಾಯ ಇರಲಿ. ಧನ್ಯವಾದಗಳು.